ಗದಗ್ನಲ್ಲಿ ಕಾಮರತಿ ಮೂರ್ತಿಯ ಉತ್ಸವ ಬಲು ಜೋರಾಗಿತ್ತು. ಕೆಜಿ ಅಸಲಿ ಚಿನ್ನಾಭರಣದಿಂದಲೇ ಮೂರ್ತಿಯನ್ನ ಸಿಂಗರಿಸಲಾಗಿತ್ತು. 161 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಈ ವಿಶಿಷ್ಟವಾದ ಉತ್ಸವ. ಭಕ್ತರಿಂದ ಕಾಮರತಿಗೆ ಹೂವಿನ ರೀತಿ ಚಿನ್ನದ ಅರ್ಪಣೆ ಮಾಡಲಾಗುತ್ತೆ. ಚಿನ್ನ ಅರ್ಪಿಸಿ ವಾಪಸ್ ಪಡೆದ್ರೆ ಚಿನ್ನ ಡಬಲ್ ಆಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿ. ರಂಗಪಂಚಮಿ ಹಿಂದಿನ ರಾತ್ರಿ ಚಿನ್ನದಿಂದ ಮೂರ್ತಿ ಸಿಂಗಾರಗೊಳ್ಳುತ್ತೆ. ಈ ಬಾರಿ ಅಂದಾಜು 28 ಕೆಜಿ ಚಿನ್ನದಿಂದ ಕಾಮರತಿ ಸಿಂಗಾರಗೊಂಡಿತ್ತು. ರಾಶಿ ರಾಶಿ ಚಿನ್ನದಿಂದ ಪ್ರತಿ ವರ್ಷ ಕಾಮರತಿಗೆ ಸಿಂಗಾರ ಜೋರಾಗಿರುತ್ತೆ. 1865ರಿಂದ ನಡ್ಕೊಂಡು ಬಂದಿರುವಂತ ಅಪರೂಪದ ಆಚರಣೆ ಇದು. ಗದಗ್ನಲ್ಲಿ ನಡೆಯುತ್ತೆ ಈ ಅಪರೂಪದ ಆಚರಣೆ. ಒಂದು ಗ್ರಾಮ್ ಚಿನ್ನಕ್ಕೆ 1,60,000 ರೂಪಾಯಿಗಿಂತನೂ ಹೆಚ್ಚಿಗೆ ರೇಟ್ ಇದೆ. ಆದರೆ ನಾ ಈಗ ತೋರಿಸ್ತಾ ಇರ್ತಕ್ಕಂಥ ಜಾಗದಲ್ಲಿ 25 ಕೆಜಿಗಿಂತನೂ ಹೆಚ್ಚಿಗೆ ಬಂಗಾರ ಸಂಗ್ರಹ ಆಗಿರ್ತಕ್ಕಂಥದ್ದು. ತಾವೇನೋ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಗದಗ್ನ ಕಿಲ್ಲಾ ಓಣಿಯಲ್ಲಿರ್ತಕ್ಕಂತಹ ಕಾಮರತಿಗೆ ಸಿಂಗಾರ ಮಾಡಲಿಕ್ಕೆ ಈ ಬಂಗಾರವನ್ನು ಸ್ಥಳೀಯರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲೇನೋ ಗಮನಿಸ್ತಾ ಇದ್ದೀರಿ, ಈ ರೀತಿಯ ಟ್ಯಾಗ್ಗಳನ್ನು ಅಳವಡಿಸಿ ಮನೆಯಿಂದ ಈ ಬಂಗಾರವನ್ನು ಚಿನ್ನವನ್ನು ಸಂಗ್ರಹ ಮಾಡಲಾಗುತ್ತೆ. ಈ ಸರ್ಕಾರಿ ಕಾಮ ಅಂಥೇಳಿ ಏನು ಗಮನಿಸ್ತಾ ಇದ್ದೀರಿ, ಈ ರೀತಿ ಮನೆಯಿಂದ ಮಹಿಳೆಯರು ಏನು ಬಂಗಾರವನ್ನು ಚಿನ್ನವನ್ನು ಕೊಡ್ತಾರೆ. ಇದನ್ನು ಸಮರ್ಪಿಸಿದರೆ ಈ ಚಿನ್ನ ಡಬಲ್ ಆಗುತ್ತೆ. ಅಂದರೆ ಇಲ್ಲಿ ಸಮರ್ಪಿಸತಕ್ಕಂತಹ ಚಿನ್ನ ಏನಿದೆ ಅದು ಮುಂದಿನ ವರ್ಷ ಮತ್ತೆ ಡಬಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಸ್ಥಳೀಯರಲ್ಲಿ ಇರ್ತಕ್ಕಂಥದ್ದು. 1865ರಿಂದ ನಿರಂತರವಾಗಿ 160 ವರ್ಷಗಳಿಂದ ಈ ಸರ್ಕಾರಿ ಕಾಮದ ಉತ್ಸವ ನಡೀತಾ ಬರ್ತಾ ಇದೆ. ಇಲ್ಲಿ ಸ್ಥಳೀಯರು ಅಂದರೆ ಈಗ ಸದ್ಯಕ್ಕೆ 60ಕ್ಕೂ ಹೆಚ್ಚು ಮನೆತನದಿಂದ ಈ ರೀತಿ ಚಿನ್ನವನ್ನು ಸಮರ್ಪಿಸಲಾಗಿದೆ. 1 ದಿನಗಳ ಕಾಲ ಕಾಮರತಿಯನ್ನು ಸಿಂಗಾರ ಮಾಡಿ ಮಾರನೆಯ ದಿನ ಅಂದರೆ 5ನೇ ದಿನ ಈ ರೀತಿಯ ರಂಗಪಂಚಮಿಯ ದಿನ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಮೆರವಣಿಗೆಯ ಸಂದರ್ಭದಲ್ಲೂ ಕೂಡ ಕಾಮರತಿಯರಿಗೆ ಈ ರೀತಿಯ ಬಂಗಾರ 25 ಕೆಜಿಗಿಂತಲೂ ಹೆಚ್ಚಿಗೆ ಬಂಗಾರ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಒಂದು ಅಚ್ಚರಿಯ ವಿಷಯ ಅಂದರೆ ಈವರೆಗೂ 160 ವರ್ಷ ಈ ರೀತಿ ನಿರಂತರವಾಗಿ ಉತ್ಸವ ನಡೆದರೂ ಕೂಡ 1 ಗುಂಜಿ ಬಂಗಾರ ಕೂಡ ವ್ಯತ್ಯಾಸ ಆಗಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನಂತೀರಿ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಭಾಗಿಯಾಗ್ತೀರಿ, ಏನು ವಿಶೇಷ ಈ ಬಂಗಾರದ ಉತ್ಸವಕ್ಕೆ? ಇಲ್ಲಿ ಸುಮಾರು 50 ವರ್ಷಗಳಿಂದ ನಾನು ಸೇವೆ ಮಾಡ್ಕೊತ ಬಂದಿದ್ದೇನೆ. ನನ್ನ ಸ್ನೇಹಿತರು, ನನ್ನ ವಾರ್ಗೆಯವರು, ಅವರು ಸಹ ಸುಮಾರು 50 ವರ್ಷದಿಂದ ಈ ರತಿಕಾಮರ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ. ಇಲ್ಲೇ 161 ವರ್ಷಗಳಿಂದ ಈ ರತಿಕಾಮರನ ಪ್ರತಿಷ್ಠಾಪನೆ ನಮ್ಮ ಹಿರಿಯರು ಮಾಡ್ಕೊತ ಬಂದಿದ್ದಾರೆ. ಅವರ ನಂತರ ನಾವು ಈ ಉತ್ಸವನ ಆಚರಿಸ್ತಾ ಬಂದಿದ್ದೀವಿ. ಈ ರತಿಕಾಮರಿಗೆ ಸರ್ಕಾರಿ ಕಾಮ ಅಂಥೇಳಿ ಇವತ್ತು ಕಿಲ್ಲಾ ಚಂದ್ರಸಾಲಿ ಕಾಮರತಿ ಅಂದರೆ ಇದು ಸರ್ಕಾರಿ ಕಾಮ ಎನ್ನುವಂಥ ಪ್ರಚಲಿತ ಆಗಿದೆ. ಈಗ ಬಂಗಾರ ಕೊಡ್ತಾರಲ್ಲ, ಈ ಬಂಗಾರ ಡಬಲ್ ಆಕತ್ತೆ ಅನ್ನೋದು ಒಂದು ನಂಬಿಕೆ. ಹೌದು ಸರ್, ಈ ಒಂದು ಸರ್ಕಾರಿ ಕಿಲ್ಲಾ ಕಾಮರತಿ ಏನು ಕಳೆದ ವರ್ಷಗಳಿಂದ ಬಂಗಾರವನ್ನು ಹಾಕಿಕೊಳ್ಳುತ್ತಾ ಬಂದಿರುತ್ತೇವೆ. ಆ ಒಂದು ಬಂಗಾರ ಏನು ಜನ ನಮ್ಮನ್ನು ಕಾಮರತಿಯನ್ನು ಇಷ್ಟಾರ್ಥಪೂರ್ಣವಾಗಿ ಪೂಜಿಸುತ್ತಾ ಬಂದಿರುತ್ತಾರೆ. ಅದ ಪ್ರಕಾರ ಈ ಒಂದು ಕಾಮರತಿಗೆ ಬಂಗಾರ ಹಾಕುವುದರಿಂದ ತಮ್ಮ ಬಂಗಾರವನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಂಗ್ರಹ ಆಗುತ್ತದೆ ಎಂದು ಅವರಿಗೂ ಕೂಡ ಒಂದು ನಂಬಿಕೆ ಇರುತ್ತದೆ. ಆ ಒಂದು ಕಾರಣದಿಂದ ಈ ಒಂದು ಬಂಗಾರವನ್ನು ಕೊಡ್ತಾರೆ. ಏನು 100 ವರ್ಷಗಳಿಂದ ಈ ರೀತಿ ಉತ್ಸವವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇದು ಕೇವಲ ರಂಗಿನ ಹಬ್ಬ ಅಲ್ಲ, ಗದಗ್ನಲ್ಲಿ ಬಂಗಾರದ ಹಬ್ಬ ಕೂಡ ನಡೆಯುತ್ತೆ. ಇದನ್ನು ಕಣ್ತುಂಬಿಕೊಳ್ಳಿಕ್ಕೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಪಕ್ಕದ ಮಹಾರಾಷ್ಟ್ರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಕಾಮರತಿಯರ ದರ್ಶನವನ್ನು ಪಡೀತಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.